ಅಕಸ್ಮಾತ್ ಇಂದ್ರಿಯ ಸಕಳ ಭಾವತು ನಿರಾಳ ಅಪ್ಪ ಆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಯಾವ ರೀತಿಯಾಗಿ ಮಾಡ್ಬೇಕಂತ ಕೇಳಿದ್ರೆ ಪಡೀಲಿ ಒಳ ಇಂದ್ರಿಯ ಸಕಳ ಭಾವತು ನಿರಾಳ ಜಗದ್ಗುರು ತ್ರಿಕೋಟ್ಪರಾಯರ ಅಂಗಾಂಗದಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ. ಯಾಕಂತ ಕೇಳಿದ್ರೆ ಅವರು ಇಟ್ಟಿರ್ತಕ್ಕಂತಹ ಹೆಜ್ಜೆ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ವಿಠ್ಠಲ 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 ಆ ರೀತಿಯಾಗಿ ಕಡಿಲೆ ಬಳನ ಇಂದ್ರಿಯ ಸಕಲ ಆ ಒಂದು ಭಗವಂತನ ನಾಮಸ್ಮರಣೆ ಆ ಜಗದ್ಗುರು ತುಕೋಬರಾಯರ ಎಲ್ಲಾ ಅಂಗಾಂಗದಲ್ಲಿಯೂ ಕೂಡ ಒಳನಾಗ್ಬಿಟ್ಟಿದ್ರಿ. ಈಗ ಒಳನ್ ಅಂತ ಕೇಳಿದ್ರೆ ರೂಢಿ ರೂಢಿ ಅಂತೀವಲ್ರಿ, ರೂಢಿ ಆಗ್ಬಿಟ್ಟಿತ್ತು. ಈಗ ತಂಬಾಕು ನಾವು ತಿಂತಿರ್ತೀವಿ, ಒಂದು ಹೊತ್ತು ಅಕಸ್ಮಾತ್ ತಂಬಾಕಿಲ್ಲ ಅಂದ್ರೂ ಕೂಡ ಒಂದು ತರ ನಮಗೆ ಆಗ್ತಿರ್ತದ. ಆ ರೀತಿಯಾಗಿ ತಂಬಾಕನ ಒಂದು ವೇಳೆ ನಾವು ಊಟ ಬಿಟ್ಟರು ಕೂಡ ತಂಬಾಕ ಬಿಡಂಗಿಲ್ಲ. ಹಂಗ ಅದು ಯಾವ ರೀತಿಯಾಗಿ ರೂಢಿ ಆಗಿತ್ತು ನೋಡ್ರಿ, ಆ ರೀತಿಯಾಗಿ ಜಗದ್ಗುರು ತುಕೋಬರಾಯರಿಗೆ ಆ ಭಗವಂತ ಬಿಟ್ಟ ಯಾವುದೇ ರೀತಿಯಾಗಿ ಅವರು ವಿಚಾರ ಮಾಡ್ತಿದ್ದಿಲ್ಲ. ಹಂಗ ಒಂದು ದಿನ ಏನಾಗಿತ್ತು ಅಂತ ಕೇಳಿದ್ರ, ಬೆಳಗಿನ ಜಾವ ಬೆಳಗ್ಗೆ ಜಗದ್ಗುರು ನಾವೆಲ್ಲರೂ ಕೂಡ ಎದುರು ಕೂಡ ಬೆಳಗಿನ ಒಂದು ಮೊದಲನೇ ಕೆಲಸ ಏನಿದೆ ಅಂತ ಕೇಳಿದ್ರೆ ಅಂದ್ರೆ ಹೊರಗಡೆ ಅಂದ್ರೆ ಈಗೆಲ್ಲ ಬಾತ್ರೂಮ್ ಟಾಯ್ಲೆಟ್ಸ್ಗಳು ಬಂದಾವ್ರಿ. ಆದ್ರೆ ಅವಾಗಿನ ಕಾಲದೊಳಗೆ ಹೆಂಗ್ರಿ ಎಲ್ಲ ಬೈಲ, ಈಗ ಹಳ್ಳಿ ಒಳಗ ಈಗೆಲ್ಲ ಬೈಲ ಹೋಗ್ತಿರ್ತಾರೆ. ಆವಾಗಿಂದ ಜಗದ್ಗುರು ತುಕೋಬರಾಯರ ಒಂದು ಕಾಲದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಅವ್ರನ್ನೂ ಕೂಡ ಶೌಚಕ್ಕೆ ಹೋಗಿದ್ರು ಬೆಳಗ್ಗೆ. ಯಾಕಂತ ಕೇಳಿದ್ರೆ ಅವ್ರು ಹೋಗ್ಬೇಕಾದ್ರೆ ಶೌಚಕ್ಕೆ ಕುಂತಿರ್ಬೇಕಾದ್ರೆ ಅವ್ರ ಅದೇನೇನೋ ಅವ್ರ ಒಂದು ಪಡಿಲೆ ಒಳ ಅಂದ್ರ ಆ ಒಂದು ರೂಢಿ ಆಗ್ಬಿಟ್ಟಿತ್ರಿ. ಕುಂತ್ರು ಕೂಡ ಆ ಭಗವಂತನ ನಾಮಸ್ಮರಣ, ಹೋದ್ರು ಕೂಡ ಭಗವಂತನ ನಾಮಸ್ಮರಣ, ಮಕ್ಕೊಂಡ್ರು ಕೂಡ ಸತತವಾಗಿ ಆ ಭಗವಂತನ ನಾಮಸ್ಮರಣ ಮಾಡ್ಕೊಂತ ಇರ್ಬೇಕಾದ್ರ ಶೌಚಕ್ಕೆ ಕುಂತಾಗನು ಕೂಡ ಆ ದೇವರ ನಾಮಸ್ಮರಣೆ ಅವ್ರು ತಗೊಳ್ತಿದ್ರು. ಹಂಗ ಕುಂತಾಗ ಅದ ಒಂದು ದಾರಿ ಒಳಗಡೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಅಪ್ಪ ಇಂತಹ ಪವಿತ್ರವಾಗಿರ್ತಕ್ಕಂತಹ ಸ್ಥಳದೊಳಗಡೆ ಆ ಪವಿತ್ರವಾಗಿರ್ತಕ್ಕಂತಹ ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡುವ ಕಡೆ ಯಾರು ಮಾಡಾಕತ್ತಾರ ಅವ್ರು ಸ್ವಲ್ಪ ಭಾಷಣ ಅಂತ ಕೇಳಿ ಅದರ ಒಂದು ಸ್ಥಳದಲ್ಲಿ ಅವ್ರು ನಿಂತ್ಕೊಳ್ತಾರೆ. ಜಗದ್ಗುರು ತುಕಾರಾಮ್ ಮಹಾರಾಜ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಶೌಚವನ್ನು ಮುಗಿಸ್ಕೊಂಡ ಹೋಗ್ತಿರ್ತಾರೆ. ಹೋಗಿ ಆ ಬ್ರಾಹ್ಮಣ ಕೇಳ್ತಾನೆ, ಅಪ್ಪ ಬುದ್ಧಿ ಗಿದ್ದಿ ಏನ್ರ ಅದ ಇಲ್ಲ ಸ್ವಲ್ಪ ಅಂತ ಕೇಳಿ ಅವರ ಭಾಷೆದೊಳಗೆ ಕೇಳ್ತಾರೆ. ಏನಂತ ಕೇಳಿದ್ರ, ಅಲ್ಲ ನೀನು ಬುದ್ಧಿ ಎಲ್ಲಿಟ್ಟಿಯಪ್ಪ, ಇಂತಹ ಅಪವಿತ್ರವಾಗಿರ್ತಕ್ಕಂತಹ ಸ್ಥಳದೊಳಗಡೆ ಆ ಭಗವಂತನ ನಾವು ನಾಮಸ್ಮರಣೆ ಮಾಡಿ ಆ ಭಗವಂತನ ನಾಮ ನೀ ಏನ್ ಮಾಡ್ತಾ ಇದೆಯಾ, ಅಪವಿತ್ರ ಮಾಡ್ತಾ ಇದೆಯಾ, ನಿನ್ಗೆ ಹೆಂಗ ತಿಳಿತದ ಅಂತ ಕೇಳಿ ಆ ಜಗದ್ಗುರು ತುಕೋಬರಾಯರ ಬ್ರಾಹ್ಮಣಿಗೆ ಹೇಳ್ತಾರೆ. ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಅಲ್ಲಾ ಗುರುಗಳೇ ನಿಮ್ದು ಏನ್ ತಪ್ಪಲ್ರಿ, ಅದೇನಾಗಿತ್ತು ಅಂತ ಕೇಳಿದ್ರ ಆ ಭಗವಂತನ ನಾಮಸ್ಮರಣೆ ಮಾಡಿ 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 ಏನಾಗಿದೆ ಅಂತ ಕೇಳಿದ್ರೆ ರೂಢಿ ಆಗ್ಬಿಟ್ಟು ಆ ನಾಲಿಗೆಗೆ ನಾನು ಬ್ಯಾಡ ಅಂದ್ರೂ ಕೂಡ ಆ ನಾಲಿಗೆ ಏನ್ ಮಾಡ್ತದ್ರಿ ಆ ಭಗವಂತನ ನಾಮಸ್ಮರಣೆ ಮಾಡ್ತದೆ. ನಾ ಎಷ್ಟೋ ಸರ್ತಿ ನಾನು ನಿಂದ್ರಿಸಿದ್ರು ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕತ್ತದ್ರಿ. ನಾ ಏನ್ ಮಾಡ್ತಿರೋ ಅದು ಕೇಳಂಗಿಲ್ರಿ. ಹಂಗಾಗಿ ನಾನು ಎರಡು ಕುಂತ್ರು ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡಿ ತಪ್ಪಾಗಿದ್ರಿ. ಅಲ್ಲ ನೀನು ನನಗೆ ಎದುರು ಹೇಳಕತ್ತೀನಂತ ಕೇಳಿ ಅವರು ಆ ಬ್ರಾಹ್ಮಣ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಜಗದ್ಗುರು ತುಕೋಬರಾಯರ ನಾಲಿಗೆಯನ್ನು ಏನ್ ಮಾಡ್ತಾನೆ, ನಾಲಿಗೆ ಹೊರಗೆ ತೆಗೆದ ಅಲ್ಲಿ ದೊಡ್ಡದ ಮುಳ್ಳು ಇರ್ತದೆ, ಆ ಮುಳ್ಳು ತಗೊಂಡು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ನಾಲಿಗೆಗೆ ಚುಚ್ಚಿ ಬಿಡ್ತಾರೆ. ಅವಾಗ ಹೇಳ್ತಾರ, ಅಲ್ಲ ಹೌದಲ್ಲ ನಿನಗೆ ಒಳನಾಗ್ಯದ ಪಡಿಲೆ ಒಳನ ಇಂದ್ರಿಯಾಸಗಳಿಂದ ಎಲ್ಲಾ ಇಂದ್ರಿಯಗಳಿಗೆ ಏನಾಗ್ಯದ ಆ ಭಗವಂತನ ನಾಮಸ್ಮರಣೆ ಒಳ ನಿನಗೆ ಆಗ್ಯದ, ನಿನಗೆ ಹೇಳಕ್ಕೆ ಆ ಮುಳ್ಳನ್ನು ಚುಚ್ಚಿ ಆ ಬ್ರಾಹ್ಮಣ ಮುಂದುಗಡೆ ಹೋಗ್ತಾರ. ಆಮೇಲೆ ಅವರಲ್ಲಿ ಇರ್ತಕ್ಕಂತಹ ಎಲ್ಲಾ ಅಂಗಾಂಗಗಳು ಏನ್ ಹೇಳ್ತಾವ್ರೆ, ಅವ್ರು ಇಟ್ಟಿರ್ತಕ್ಕಂತಹ ಹೆಜ್ಜೆ ಕೂಡ ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ಆ ಭಗವಂತನ ನಾಮಸ್ಮರಣೆಯಲ್ಲಿ ಅಷ್ಟು ಶಕ್ತಿ ಅದ. ಈ ಕಲಿಯುಗದಲ್ಲಿಯೂ ಕೂಡ ಈ ಸಾಧನೆಗಿಂತಲೂ ಕೂಡ ಯಾವುದೇ ಸಾಧನೆಯೂ ಕೂಡ ಅಷ್ಟ
ಲೆಕ್ಕಕ್ಕೇಳ್ರಿ ಮಹಾರಾಜ್. ನೀವು ಹೇಳಕತ್ತೀರಿ ಈ ಕಲಿಯುಗದೊಳಗೆ ಈ ಸಾಧನೆ ಬಿಟ್ರೆ ಯಾವ್ದು ಸಾಧನೆ ಇಲ್ಲ ಏನ್ರಿ ಅಂತ ನೀವು ಕೇಳ್ಬೋದು. ಮಹಾರಾಜ್, ಕಲಿಯುಗದೊಳಗಡೆ ನಾನಾ ಪ್ರಕಾರ ನಾನಾ ರೀತಿಯಾಗಿ ಸಾಧನೆಗಳದಾವು. ಆದ್ರೆ ಸುಲಭ ಸಾಧನೆ ಬಹಳ ಸುಲಭ ಅದ, ಬಹಳ ಸುಲಭ ಅದ, ಬಹಳ ಸುಲಭ ಬಹಳ ಸುಲಭ ಸಾಧನೆ ಯಾವ್ದಂತ ಹೇಳಿದ್ರೆ ಒಂದು ಕಡಿಮೆ ಹೇಳ್ತಾ ಇದ್ದಾರೆ, ನಾಮ ಸಂಕೀರ್ತನ ಸಾಧನ. ನಾಮ ಸಂಕೀರ್ತನ ಸಾಧನ पैसोते जळतील पापी जन्मांतरिके जगती सायास जायवनंतरा ಸುಖೇ ತುಘರ ನಾರಾಯಣ. ಅಪ್ಪ, ಈ ಕಲಿಯುಗದೊಳಗಡೆ ಈಗಿನ ಒಂದು ಕಾಲಮಾನಕ್ಕ ಸಾಧನೆಗಳು ಸಾಕಷ್ಟು ಇದಾವು. ಆದ್ರೆ ಈ ನಾಮ ಸಾಧನೆ ಎಷ್ಟು ಸುಲಭ ಸಾಧನೆ, ಬಹಳ ಸುಲಭ. ಸುಖ ಮನೆ ಸೋಫೆ ಹಾಗೆ ಸರ್ವಾಣಿ. ಯಾಕಂತ ಕೇಳಿದ್ರೆ ಈ ನಾಮಸ್ಮರಣೆ ಯಾವ ರೀತಿ ಆಗದ, ಬಹಳ ಸುಲಭ ಅದ, ಬಹಳ ಸುಲಭ ಅದ. ಅದಕ್ಕೆ ನೀವು ಏನ್ ಮಾಡ್ರಿ, ಈ ನಾಮ ಚಿಂತನೆಯನ್ನು ಮಾಡ್ರಿ ಅಂತ ಹೇಳಿ ನೀವು ಕೇಳಬಹುದ್ರಿ. ಮಹಾರಾಜ್, ಈ ಒಂದು ಕಲಿಯುಗದೊಳಗಡೆ ಇದ ಒಂದು ಸಾಧನೆ ಅದಾವೇನ್ರಿ ಅಂತ ನೀವು ಕೇಳ್ಬೋದು. ಅಪ್ಪ ಇಲ್ಲ, ನಾನಾ ತರದ್ದು ಯಾವ ಸಾಧನೆ ಅದಾವ? ಯಜ್ಞ ಸಾಧನೆ ಅದಾವ, ತಪಸ್ ಸಾಧನೆ ಅದಾವ, ಯೋಗ ಸಾಧನೆಗಳು ಇದಾವ, ಇನ್ನು ಸಾಕಷ್ಟು ಸಾಧನೆಗಳಿದಾವು. ಆದ್ರೆ ಈಗಿನ ಒಂದು ಜನ ಈ ಎಲ್ಲ ಬೋಳ್ಯ ಭಾವಿಕ ಭಕ್ತರಿಗೆ ಇವೆಲ್ಲ ಕಠಿಣ ಒಂದು ಸಾಧನೆಗಳು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಈಗ ಯಜ್ಞ ಸಾಧನೆ ಅಂತ ಹೇಳ್ತಾರೆ. ಯಜ್ಞ ಸಾಧನೆ ಯಾವ ರೀತಿಯಾಗಿರ್ತದ? ಯಜ್ಞ ಸಾಧನೆ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗ. ಯಾಕಂತ ಕೇಳಿದ್ರೆ ಯಜ್ಞವನ್ನು ಮಾಡಬೇಕಾದ್ರೆ ಅದರದೇ ಆಗಿರ್ತಕ್ಕಂತಹ ವಿಧಾನ. ಯಜ್ಞವನ್ನು ಮಾಡಬೇಕಾದ್ರೆ ಅದರದೇ ಆಗಿರ್ತಕ್ಕಂತಹ ಸಾಕಷ್ಟು ಸಂಪತ್ತವನ್ನಿರ್ಬೇಕು, ಸಾಕಷ್ಟು ಶ್ರೀಮಂತ ಇರಬೇಕು. ಆ ಯಜ್ಞ ಪ್ರಾರಂಭ ಆತಂತ ಕೇಳಿದ್ರೆ ಆ ಯಜ್ಞ ಮುಗಿಯೋ ತನಕನೂ ಕೂಡ ಅದ್ರ ಒಳಗಡೆ ಏನಾಗ್ಬೇಕು ಮಹಾರಾಜ್? ಆನೆ ಸೊಂಡಿಲಷ್ಟು ಎಷ್ಟು ಇರ್ತದೆ ನೋಡ್ರಿ, ಅಂತಹ ಸೊಂಡಿಲಷ್ಟು ಧಾರಾಕಾರವಾಗಿ ತುಪ್ಪ ಸುಡ್ತಿರ್ಬೇಕು. ಆ ಯಜ್ಞ ಪ್ರಾರಂಭ ಆಗುವಂತಹ ಸಮಯದೊಳಗ ಮುಗಿಯುವ ತನಕನು ಆ ಸಂದರ್ಭದೊಳಗಡೆ ಯಾರಾದ್ರೂ ಒಂದು ದಾನವನ್ನು ಕೇಳಿದರೆ ಅವನು ಯಾವುದೇ ರೀತಿಯಾಗಿ ದಾನವನ್ನು ಕೇಳಿದ್ರು ಕೂಡ ಅವನು ಇಲ್ಲ ಅನ್ನೋಂಗಿಲ್ರಿ. ಅಕಸ್ಮಾತ್ ಆ ದಾನವನ್ನು ಕೇಳಿದ ಒಂದು ವ್ಯಕ್ತಿಗೆ ಆತ ಯಜ್ಞವನ್ನು ಮಾಡಿಸುವಂತಹ ವ್ಯಕ್ತಿ ಇಲ್ಲ ಅಂತ ಕೇಳಿದ್ರೆ ಆ ಯಜ್ಞ ಮಾಡಿದ್ರು ಏನಾಗ್ತದೆ? ವೇಸ್ಟ್ ಆಗ್ತದೆ. ಇಂತಹ ಕಠಿಣವಾಗಿರ್ತಕ್ಕಂತಹ ಯಜ್ಞ ಸಾಧನೆ ನಮಗೆ ನಿಮಗೆ ಸಾಧಾರಣ ವ್ಯಕ್ತಿಗಳಿಗೆ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ
ಇಲ್ಲ ಯೋಗ ಯಾಗ ವಿಧಿ ಇನ್ನು ಯೋಗ ಸಾಧನೆ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದ್ರೆ ಅರಣ್ಯದೊಳಗಡೆ ಹೋಗ್ಬೇಕ್ರಿ ಮಹಾರಾಜ್. ಅರಣ್ಯದೊಳಗಡೆ ತುಂಬಾ ದಪ್ಪ ಚಾದರ ತಗೊಂಡ ಮತ್ತೆ ಅಲ್ಲಿ ಹೋಗಿ ಒಳಗ ಹೋಗಿ ಮಕ್ಕಳಲ್ಲಿ ಯೋಗ ಅಂತ ಕೇಳಿದ್ರೆ ಆ ಪರಮಾತ್ಮನ ಪ್ರಾಪ್ತವನ್ನು ಮಾಡ್ಕೊಳ್ಳಾಕ ಎಲ್ಲವನ್ನು ತ್ಯಜಿಸಿ ಅರಣ್ಯದೊಳಗೆ ಹೋಗಿ ತಪಸ್ಸಿಗೆ ಕುಂಡ್ರುವುದ್ರಿ. ತಪಸ್ಸಿಗೆ ಕುಂಡಿರ್ಬೇಕಾದ್ರೆ ಈಗ ಸತತವಾಗಿ ಭಗವಂತನ ನಾಮಸ್ಮರಣೆ ನಾವು ಕುಂತು ಅಂತ ಕೇಳಿದ್ರೆ ಆ ಪರಮಾತ್ಮ ನಮಗೆ ಪ್ರಾಪ್ತ ಆಗುವ ತನಕ ನಾವು ಆ ಸ್ಥಳ ಬಿಟ್ಟು ಹೇಳುವಂಗಿಲ್ರಿ. ಇಲ್ಲಿ ಜ್ಞಾನೇಶ್ವರ ಮಹಾರಾಜರು ಕೂಡ ಓವಿಯದೊಳಗಡೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ತಹನೆ ಚಿಪಿಯಾವಿ ಭೂಖಿಲಿಯ ಭೂಕಚಿಕಾವಿ ಅಹೋರಾತ್ರವಾಗಿ ಭಾವವಾರ. ಇಲ್ಲಿ ಜ್ಞಾನೇಶ್ವರ ಮಹಾರಾಜರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ತಹನೆ ಚಿಪಿಯ ಅಂತ ಹೇಳ್ತಾರೆ. ಅಂದ್ರ ನೀರಡಿಕೆ ಆಗ್ತದ. ಆ ಸಂದರ್ಭದೊಳಗ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರ ಆ ನೀರಡಿಕೆನ ನೀರಂತ ತಿಳ್ಕೊಬೇಕ್ರಿ. ಹೋಗಿ ಎದ್ದು ಹೋಗಿ ನೀರ್ ಕುಡಿದಲ್ರಿ. ಆ ನೀರಡಿಕೆನ ಏನ್ ಮಾಡ್ಬೇಕ್ರಿ? ನೀರಂತ ಅನ್ಕೊಳ್ಬೇಕು. ತಹನೆ ಚಿಪಿಯಾವಿ ಭೂಕೆಲಿಯ ಭೂಕಚಿಕಾವಿ ಅಂದ್ರ ಹಸಿವಾಗ್ತದೆ ನಮಗೆ. ಆ ತಪಸ್ಸಿಗೆ ನಾವು ಕುಂತಾಗ ಭಗವಂತನ ನಾಮಸ್ಮರಣೆ ನಾವು ಕುಳಿತುಕೊಳ್ಬೇಕಾದ್ರೆ ಹಸಿವಾಗ್ತದ. ನಾವ್ ಏನ್ ಮಾಡ್ಬೇಕ್ರಿ? ಆ ಹಸಿವನ್ನ ನಾವೇನ್ ಮಾಡ್ಬೇಕ್ರಿ? ಆ ಹಸಿವನ್ನ ನಾವು ಊಟ ಅಂತ ತಿಳ್ಕೊಳ್ಬೇಕು. ಇನ್ನೂ ಒಂದು ಓವಿಯಲ್ಲಿ ಹೇಳ್ತಾ ಇದ್ದಾರೆ ಶೀತ ಬೇಡಾವೆ ಉಷ್ಣ ಪಾಂಗುರಾವೆ ವೃಷ್ಟಿಚಿಯ ಅಸಾವೆ ಕ್ರಾಂತು. ಇನ್ನು ಶೀತ ಆಗ್ತದ. ಯಾಕಂತ ಕೇಳಿದ್ರೆ ಬಿಸಿಲು ನಮ್ಮ ಮೇಲೆ ಆಗಿ ಬೀಳ್ತಿರ್ತದ. ಆ ಬಿಸಿಲನ್ನು ನಾವೇನ್ ಮಾಡ್ಬೇಕ್ರಿ? ಚಕ್ರವನ್ನಾಗಿ ನಾವು ಮಾಡ್ಕೊಳ್ಬೇಕಂತ ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು. ಶೀತ ಬೇಡಾವೆ ಉಷ್ಣ ಪಾಂಗುರಾವೆ ವೃಷ್ಟಿಚಿಯ ಅಸಾವೆ ಮಹಾರಾಜ್. ಇಂತಹ ಬಹಳ ಕಷ್ಟಕರವಾಗಿರ್ತಕ್ಕಂತಹ ತಪಸ್ಸಾಧನೆ ಈಗಿನ ಒಂದು ಕಾಲಮಾನ ನಮಗೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ನಾವು ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಜಗದ್ಗುರು ತುಕೋಬಾರ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನಾಮ ಸಂಕೀರ್ತನ ಸಾಧನ ಪೈಸೋಟಿ ಜಗತ್ತಿನ ಪಾಪಿ ಜನ್ಮಾಂತರಿಗೆ. ಅದಕ್ಕೆ ಜಗದ್ಗುರು ತುಕೋಬಾರ ಏನ್ ಹೇಳ್ತಾ ಇದ್ದಾರೆ? ಅಪ್ಪ ಅಂತಹ ಕಷ್ಟಕರವಾಗಿರ್ತಕ್ಕಂಥ ಸಾಧನೆಯನ್ನು ನೀನು ಬಿಡು. ಇಂತಹ ಸುಲಭವಾಗಿರ್ತಕ್ಕಂತಹ ಈ ನಾಮ ಸಾಧನೆ ಅದ. ಈ ನಾಮ ಸಾಧನೆಯನ್ನು ನೀನು ಮಾಡು. ಅಕಸ್ಮಾತ್ ಮಾಡಿದ್ದೆ ಈ ನಾಮ ಚಿಂತನೆಯನ್ನು ನೀನು ಮಾಡಿದ್ದ ಬರೆ ಆಗುತ್ತೆ ಅಂತ ಕೇಳಿದ್ರೆ ಜಳತಿಲ ಪಾಪಿ ಜನ್ಮಾಂತರಿಗೆ. ನಿನ್ನ ಜನ್ಮದಲ್ಲಿ ಇರ್ತಕ್ಕಂತಹ ಎಲ್ಲ ಪಾಪಗಳು ಏನಾಗ್ತದೆ ಅಂತ ಕೇಳಿದ್ರೆ ಕ್ಷಣದಲ್ಲಿ
ಜಡತಿಲ ಪಾಪಿ ಜನ್ಮಾಂತರಿದೆ. ನಿನ್ನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪಾಪ ಏನಾಗ್ತದೆ ಅಂತ ಕೇಳಿದ್ರೆ ತತ್ಕ್ಷಣ ಭಗವಂತನ ನಾಮಸ್ಮರಣೆಯಿಂದ ಏನಾಗ್ತದೆ, ಸುಟ್ಟು ಭಸ್ಮವಾಗ್ತದೆ. ಇಂತಹ ಸರಳವಾಗಿರ್ತಕ್ಕಂತಹ ನಾಮಸ್ಮರಣೆ ನಾವು ಏನ್ ಮಾಡಿದ್ವಿ ಮಹಾರಾಜ್, ತುಂಬಾ ಕುಕ್ಕಟ್ಟು ಸಿಗಲಿ ಕಟ್ಟುವಂತ ವ್ಯರ್ಥವಾಗಿ ನಾವು ಮಾಡಕತ್ತೀವಿ. ಅದ ಇಷ್ಟ ಭಗವಂತನ ನಾಮಸ್ಮರಣೆಗೆ ಇಷ್ಟ ದುಡ್ಡು ಅದ ಅಂತ ಹೇಳಿದ್ರೆ ನಾವೇನ್ ಮಾಡ್ತಿದ್ದೀವಿ, ತಗೊಳ್ತಿದ್ದೀವಿ. ಆದ್ರ ಈಗ ಹೆಂಗ ಪುಕ್ಕಟ್ಟದ ಅಂತ ನಾವೇನ್ ಮಾಡ್ತೀವಿ, ಇದನ್ನ ಸುಮ್ಮನೆ ಬಿಟ್ಟು ಅದಕ್ಕ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಆ ಭಗವಂತನ ನಾಮಸ್ಮರಣೆ ನಾವು ಮಾಡಿದ್ರ ಮಹಾರಾಜ್ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ಅಂದ್ರೆ ಈ ನಾಮಸ್ಮರಣೆ ಅಂತ ನೀವು ಹೇಳಕತ್ತೀರಿ, ಆದ್ರ ಈ ನಾಮಸ್ಮರಣೆ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ? ನಿಮ್ಮಲ್ಲಿ ಸ್ವಂತ ಪ್ರಶ್ನೆ ಹುಡ್ತದೆ. ಅಪ್ಪ ಅಲ್ಲಿ ಗುರುಗಳನ್ನು ನಾಮಸ್ಮರಣೆ ಅಂತ ಹೇಳಿದ್ರೆ ನಾಮಸ್ಮರಣೆ ಮಾಡಿದ್ರೆ ಉದ್ಧಾರ ಆಗ್ತಾರೆ. ಈ ನಾಮಚಿಂತನೆ ಬಹಳ ಸುಲಭದ, ಬಹಳ ಸ್ವಲ್ಪ ಅದ, ಬಹಳ ಅಸಲಿ ಅದ. ನೀವ್ ಹೇಳ್ಬೋದ್ರಿ ಈ ನಾಮಚಿಂತನೆಯನ್ನು ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಅಂತ ನೀವು ಕೇಳ್ಬೋದು. ಮಹಾರಾಜರು ಒಂದು ಕಡೆನೂ ಕೂಡ ಹೇಳ್ತಾ ಇದ್ದಾರೆ, ಚಿಂತನೆ ನಾಮೆ ಸೀತರಲಿ ಕೋಟ್ಯಾನಹಿ ಕೋಟಿ ನಾಮೇ ವೈಕುಂಠಿ ಬಯಸಲಿ. ಅಪ್ಪ ಈ ನಾಮಸ್ಮರಣೆಯನ್ನು ಮಾಡಿ ಒಬ್ರಲ್ಲ ಇಬ್ರಲ್ಲ ನಾಮೇ ಚೀತರಲಿ ಕೋಟ್ಯಾನಹಿ ಕೋಟಿ ಅಂತ ಹೇಳ್ತಾರೆ. ಈ ನಾಮಚಿಂತನೆಯನ್ನು ಮಾಡಿ ಒಬ್ರಲ್ಲ ಇಬ್ರಲ್ಲ ಕೋಟಿ ಗಟ್ಟಲೆ ಭಗವಂತನ ನಾಮಸ್ಮರಣೆ ಮಾಡಿ ಏನಾಗಿದ್ದಾರೆ, ಉದ್ಧಾರ ಆಗಿದ್ದಾರೆ. ಯಾರು ಉದ್ಧಾರ ಆಗಿದ್ದಾರೆ? ಸಾಕಷ್ಟು ಜನ ಉದ್ಧಾರ ಆಗಿದ್ದಾರೆ. ಯಾರಾಗಿದೆ? ಹೇಳ್ತಾ ಇದ್ದಾರೆ ಈ ನಾಮ ಬಹಳ ಸುಂದರ ಅಂತ ಹೇಳ್ತಾ ಇದ್ದಾರೆ. ಮಹಾರಾಜ್ ಎಲ್ಲಿಗಿದ್ದೀವ್ರ ಅಂತ ಕೇಳಿದ್ರೆ ಈ ನಾಮಸ್ಮರಣೆ ಮಾಡಿ ಬಹಳ ಜನ ಉದ್ಧಾರ ಆಗಿದ್ದಾರೆ ಅಂತ ಹೇಳಿದ್ವಿ. ಯಾರು ಉದ್ಧಾರ ಆಗಿದ್ದಾರೆ? ಅಜಾಮೇಳ ಅಂತ ಕೇಳಿದ್ರಿ ನೀವು. ಅಜಾಮೇಳ ಎಂತಹ ಒಂದು ಬ್ರಾಹ್ಮಣ ಅಂತ ಕೇಳಿದ್ರೆ, ಅವನು ಅಜಾಮೇಳ ಯಾವ ರೀತಿಯಾಗಿದ್ದ ಅಂತ ಕೇಳಿದ್ರೆ, ಅವನ ಒಂದು ಕಥಾಭಾಗ ನಾವು ಸ್ವಲ್ಪ ನೋಡಿದ್ರೆ, ಅವನು ಬ್ರಾಹ್ಮಣ ಇದ್ದಾರೆ. ಅವನು ಅರಣ್ಯದೊಳಗಡೆ ನಡೀತಾ ಹೋಗ್ಬೇಕಾದ್ರೆ ಏನ್ ಮಾಡ್ತಾನಂತ ಕೇಳಿದ್ರೆ, ಒಂದು ಕೆಟ್ಟ ದೃಶ್ಯವನ್ನು ನೋಡ್ತಾನ್ರಿ. ಯಾವ ದೃಶ್ಯ ಅಂತ ಕೇಳಿದ್ರೆ, ಗಂಡು ಹೆಣ್ಣು ಮಿಲನವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ನೋಡ್ತಾನೆ. ಆ ದೃಶ್ಯ ಅವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಆ ಒಂದು ದೃಶ್ಯವನ್ನು ನೋಡಿ ಅವನಿಗೆ ಏನ್ ಆಗ್ತದಂತ ಕೇಳಿದ್ರೆ ಆ ಕಣ್ಣಿಗೆ ಕಟ್ಟಿದಂಗ ಆಗ್ತದ್ರಿ. ಅವನು ಒಂದು ಜಪತಪಿ ಯಾವುದೇ ರೀತಿಯಾಗಿ ಅವನು ಬ್ರಾಹ್ಮಣ, ಅವನ ನಿತ್ಯ ನಿಯಮಾದಿಗಳನ್ನು ಮಾಡ್ಕೊಂಡ ಏನೋ ಒಂದು ಕೆಲಸದ ಕಡೆಗೆ ಅವನು ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಮಿಲನದ ದೃಶ್ಯವನ್ನು ಅವನು ನೋಡಿ ಸ್ವಲ್ಪ ಅವನು ದಿಗ್ಭ್ರಾಂತ ಆಗ್ತಾನೆ. ಯಾಕಂತ ಕೇಳಿದ್ರೆ ಅವನ ಆ ಒಂದು ದೃಶ್ಯ ಏನಾಗ್ತದೆ ಅಂತ ಕೇಳಿದ್ರೆ ಕಣ್ಣಿಗೆ ಕಟ್ಟಿದಂಗಾಗಿ ಅವನು ಏನೇ ಮಾಡ್ತಾ ಇರ್ಬೇಕಾದ್ರೂ, ಎಲ್ಲೂ ಹೋಗ್ತಾ ಇರ್ಬೇಕಾದ್ರೂ, ಏನು ಅವನು ಕುಳಿತುಕೊಳ್ತಾ ಇರ್ಬೇಕಾದ್ರೂ ಕೂಡ, ಅವನು ನಿದ್ದೆಯನ್ನು ಮಾಡ್ತಾ ಇರ್ಬೇಕಾದ್ರೂ ಕೂಡ ಆ ದೃಶ್ಯ ಏನಾಗ್ತದೆ ಕೇಳಿದ್ರೆ ಕಣ್ಣು ಮುಂದೆ ಬರ್ತಾ ಇರ್ತದ. ಅಲ್ಲ ಈ ದೃಶ್ಯವನ್ನು ನಾನಾತ್ ನೋಡಿದ್ದೀನಿ ಅಂತ ಕೇಳಿ ಆ ಸ್ವತಃ ಕಣ್ಣಿಗೆ ಬರ್ತಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅಲ್ಲಿ ನಾನು ಹೋಗ್ಬೇಕಂತ ಕೇಳಿ ಅವನ ಮನಸ್ಸಿನಲ್ಲಿ ಆ ಒಂದು ಕೆಟ್ಟ ಭಾವ ಬರ್ತದ. ಮಹಾರಾಜ್ ಹೇಳ್ತೇನ್ರಿ, ಏನ್ ಮಾಡ್ತಾನ್ರಿ ಹೋಗ್ತಾನ್ರಿ, ಆ ಡೈರೆಕ್ಟ್ ಹೋಗಿ ಆ ಒಂದು ಮಹಿಳೆಗೆ ಹೇಳ್ತಾನೆ, ನನಗೇನು ಬೇಡ, ನಾನು ನಿನ್ನನ್ನು ಏನ್ ಮಾಡ್ಬೇಕು, ಮದುವೆಯನ್ನು ಮಾಡ್ಕೊಳ್ಬೇಕು. ಆ ಮದುವೆಯನ್ನು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಇರ್ತಾನೆ ಅಂತ ಕೇಳಿದ್ರೆ, ವೇಶ್ಯೆ ಆ ವೇಶ್ಯೆಯನ್ನು ವಿಚಾರವನ್ನು ಮಾಡದೆ ಅವನೇನ್ ಮಾಡ್ತಾನ್ರಿ, ಆ ಅಜಾಮೇಳ ಅನ್ನುವಂತಹ ಬ್ರಾಹ್ಮಣ ಆ ಒಂದು ವೇಶ್ಯೆಗೆ ಹೇಳ್ತಾನೆ, ಅಮ್ಮ ನಾನು ನಿನಗೆ ಮದುವೆಯನ್ನು ಮಾಡ್ಕೊಳ್ತೀನಿ, ನನಗೆ ನೀನು ಪತ್ನಿಯಾಗಿ ನೀನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇರ್ಲಿ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಇಬ್ರು ಕೂಡ ಮದುವೆಯನ್ನು ಆಗ್ತಾರೆ. ಅದೇ ರೀತಿಯಾಗಿ ಅವನು ಬ್ರಾಹ್ಮಣ ಅನ್ನುವಂಥದ್ದು ಕೂಡ ಮರೆತು ಆ ಕಾಮದಲ್ಲಿ ಅವನೇನ್ ಮಾಡ್ತಾನ್ರಿ, ಆ ಕಾಮದಲ್ಲಿ ಕಾಮ ಮಾಡ್ತಾ ಇಡೀ ಪಾಪ ಅಂತಕ್ಕಂಥದ್ದು ಪಾಪಿನಲ್ಲಿ ಅವನು ಮುಳುಗಿ ಹೋಗಿರ್ತಾನೆ. ಅವನ ಒಂದು ಆ ಅಜಾಮೇಳನ ಒಂದು ಪಾಪವನ್ನು ನೋಡಿ ಆ ನಾರದರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ವಿಚಾರ ಮಾಡ್ತಾರ,
ಅಲ್ಲ ಇಂತಹ ಕೆಟ್ಟ ಕೆಲಸವನ್ನು ಇವನು ವೇಶ್ಯೆ ಒಂದು ಇದರದಲ್ಲಿ ಒಂದು ಕಾಮದ ವಾಸನೆಯಲ್ಲಿ ಬಿದ್ದು ಅವನ ಜೀವನ ಏನ್ ಮಾಡ್ತಾ ಇದ್ದಾನೆ, ವ್ಯರ್ಥವನ್ನಾಗಿ ಮಾಡ್ತಾ ಇದ್ದಾನೆ. ಇಂತಹ ಪಾಪಕ್ಕೆ ಇವನು ನರಕದಲ್ಲಿಯೂ ಕೂಡ ಜಾಗ ಸಿಗಂಗಿಲ್ಲ. ಅದಕ್ಕ ಇವನಿಗೆ ಏನಾದ್ರೂ ಮಾಡಿ ಸ್ವಲ್ಪ ಉದ್ಧಾರ ಮಾಡ್ಬೇಕಂತ ಕೇಳಿ ನಾರದರ ಮನಸ್ಸಿನೊಳಗೆ ಬರ್ತದ. ಅವಾಗ ನಾರದ್ರ ಏನು ಮಾಡ್ತಾರಂತ ಕೇಳಿದ್ರೆ ಸ್ವತಃ ಆ ಅಜಾಮೇಳನವೆನ್ನುವಂತಹ ವ್ಯಕ್ತಿ ಕಡೆ ಹೋಗ್ತಾರೆ. ಆ ವ್ಯಕ್ತಿ ಕಡೆ ಹೋಗಿ, ಅಪ್ಪ ಈ ಎಲ್ಲಾ ತರದ ನೀನು ಪಾಪವನ್ನು ನೀನು ಮಾಡ್ತಾ ಇದೆಯಾ? ನಾರದರು ಬಂದು ಬಿಟ್ಲೇನ ಆ ಅಜಾಮೇಳ ಹೇಳ್ತಾನ್ರಿ, ಗುರುಗಳ ನೀವು ನನ್ನ ಕಡೆ ಎದಕ್ ಬಂದಿರಿ ಅನ್ನೋದು ನನಗೆ ಗೊತ್ತದ. ನೀವೇನು ನನಗೆ ಹೇಳಬೇಡ್ರಿ, ಏನು ನನಗೆ ಕೇಳಬೇಡ್ರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಯಾಕೆ ಬಂದಿರಲ್ಲ ಹಂಗ ಹೋಗ್ಬಿಡ್ರಿ ಅಂತ ಯಾರು ಹೇಳ್ತಾರೆ? ಅಜಾಮೇಳ ನಾರದರಿಗೆ ಹೇಳ್ತಾರೆ. ನಾರದ ಹೇಳ್ತಾರ, ಅಪ್ಪ ನಾನ್ ನಿನಗೆ ಏನು ಹೇಳುವುದಿಲ್ಲ, ನಾನು ಒಂದು 2 ಮಾತು ಹೇಳ್ತೇನೆ, ಆ ರೀತಿಯಾಗಿ ನೀನು ನಡ್ಕೋ ಅಂತ ಹೇಳ್ತಾರೆ. ಆಯ್ತಪ್ಪ, ಏನೋ ನೀನು ಬಂದೆ, ಬಹಳ ದಿನಕ್ಕೆ ಬಂದಿ, ಏನು ಹೇಳ್ತಿ ಹೇಳ, ಸುಮ್ಮನೆ ಕೇಳ, ನಾನು ಹೋಗ್ತೇನೆ ಅಂತ ಕೇಳಿ ಅಜಾಮೇಳ ಆ ನಾರದರಿಗೆ ಹೇಳ್ತಾರ, ಎಲ್ಲಿ ಅಪ್ಪ ನೋಡು, ನೀನು ಮಾಡುವಂತಹ ಈ ಒಂದು ಬ್ರಾಹ್ಮಣ ವೃತ್ತಿಯನ್ನು ನೀನೇನು ಮಾಡಿದೆ ಮರೆತು ಆ ಒಂದು ಕಾಮ ವಾಸನೆಯಲ್ಲಿ ಬಿದ್ದು ನೀನು ಬಹಳ ಪಾಪದಲ್ಲಿ ಏನಾಗಿದೆಯಾ, ಮುಳುಗಿ ಹೋಗಿದೆಯಾ. ಈ ಪಾಪಕ್ಕ ಇಲ್ಲಿಗೆ ನೀನು ಸ್ಟಾಪ್ ಮಾಡ, ಇಲ್ಲ ಅಂತ ಕೇಳಿದ್ರು ಕೂಡ ತುಂಬಾ ಒಂದು ಕಷ್ಟಕರ, ನಿನಗೆ ಮುಂದಿನ ಒಂದು ಇದರಲ್ಲಿ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾರ. ಆಯ್ತು, ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿ ಅಜಾಮೇಳ ಹೇಳ್ತಾರ, ಇಲ್ಲಿ ಇವಾಗ ನಿನ್ನ ಹೆಂಡತಿ ಏನಿದ್ದಾಳ, ಗರ್ಭವತಿ ಇದ್ದಾಳ, ಹೆಂಡತಿ ಗರ್ಭವತಿ ಇದ್ದಾಳ. ಆ ಒಂದು ಗರ್ಭವತಿ ಇರ್ತಕ್ಕಂತಹ ಹೆಂಡತಿಗೆ ಆ ಮಗು ಏನಿರ್ತದ, ಆ ನನ್ನ ಹೆಂಡತಿಗೂ ಕೂಡ ಒಂದು ಗಂಡ ಜನ್ಮ ಆಗ್ತದೆ. ಗಂಡ ಮಗುವಿಗೆ ನೀನೇನ್ ಮಾಡು, ನಾರಾಯಣ ಅಂತಂದ ನೀನೇನ್ ಮಾಡು, ಮಗು ಆ ಹುಡುಗನಿಗೆ ಹೆಸರನ್ನು ನೆನ್ನೆಡು. ಆಯ್ತು ಅಂತ ಹೇಳಿ ಇಷ್ಟ ಹೇಳಿ ಅವ್ರೇನ್ ಮಾಡ್ತಾರಂತ ಕೇಳಿದ್ರೆ ಹೋಗ್ತಾರೆ. ಹೋಗಿ ಆಮೇಲೆ ಹೋಗ್ತಾ 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 ಇರ್ಬೇಕಾದ್ರೆ ಅಜಾಮೇಲನ ಕೊನೆಯ ಕ್ಷಣನೂ ಬರ್ತದ್ರಿ ಮಹಾರಾಜ್. ಯಾಕಂತ ಕೇಳಿದ್ರೆ ಇನ್ನು ಕೊನೆಯ ಗಂಟ ಅವನ ಪ್ರಾಣನು ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಮಗನ ಮೇಲೆ ಅವನ ಒಂದು ವ್ಯಾಮೋಹ ಯಾವ ರೀತಿಯಾಗಿ ಇರ್ತದ ಅಂತ ಕೇಳಿದ್ರೆ, ಅವನು ಆ ಭಗವಂತನ ನಾಮಸ್ಮರಣೆ ನಾನು ಮಾಡಬೇಕು, ನಾನು ಉದ್ಧಾರ ಆಗ್ಬೇಕು, ಆ ಭಗವಂತನ ನಾಮಸ್ಮರಣೆಯಿಂದ ನಾನು ಎಲ್ಲರ ದೃಷ್ಟಿಯಲ್ಲಿ ನಾನು ಬರಬೇಕು ಅಂತ ಅವನೇ ನಾಮಸ್ಮರಣೆ ಮಾಡಿಲ್ರಿ. ಆ ಮಗುವಿಗೆ ಅವನೇನ್ ಮಾಡಿದ ಅಂತ ಕೇಳಿದ್ರೆ ನಾರಾಯಣ ಅಂತ ಹೆಸರಿಟ್ಟಿದ್ದಲ್ರಿ. ಆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ ಅಂತ ಕೇಳಿದ್ರ, ಆ ಪುತ್ರ ಮೋಹದಿಂದ ಹೋಗ್ತಾ ಇರ್ಬೇಕಾದ್ರೆ ನಾರಾಯಣ, ಬರ್ತಾ ಇರ್ಬೇಕಾದ್ರೆ ನಾರಾಯಣ, ಕುಂತರು ಎದ್ರು ಕೂಡ ಆ ಮಗನ ಕಡೆ ಸಂಭಾಷಣೆ ನಾರಾಯಣ 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 ಅಂತಂದ ಅದೇನಾದಂತ ಕೇಳಿದ್ರ ಆ ಭಗವಂತನ ನಾಮಸ್ಮರಣೆ ಹೆಚ್ಚಾಗ್ಲಿಕ್ಕತ್ತದ್ರಿ. ಅವ್ನು ಮಾಡಿರ್ತಕ್ಕಂತಹ ಪಾಪ ಏನಾಗ್ಲಿಕ್ಕತ್ತದ್ರಿ, ಕಡಿಮೆ ಆಗ್ಲಿಕ್ಕತ್ತದ. ಹಂಗ ಅವನು ಮಾಡ್ತಾ ಇರ್ಬೇಕಾದ್ರೂ ಕೂಡ ಅವನಲ್ಲಿ ಇರ್ತಕ್ಕಂತಹ ಎಲ್ಲ ಪಾಪ ಇನ್ನೂ ಕೊನೆ ಕ್ಷಣದಲ್ಲಿ ಅವನ ಪ್ರಾಣ ಹೋಗ್ತದ ಅನ್ನುವಷ್ಟರೊಳಗಡೆನು ಕೂಡ ಕೊನೆಯದಾಗಿ ಅವನು ಉಸಿರು ಬಿಡುವಂತ ಒಂದು ಸಂದರ್ಭದೊಳಗಡೆ ಅವನು ಏನ್ ಮಾಡ್ತಾನ್ರಿ ಕೇಳಿದ್ರೆ ನಾರಾಯಣ ಅಂತ ಏನ್ ಮಾಡ್ತಾನ್ರಿ, ಅವನು ಸಾವನ್ನಪ್ತಾನ. ಅಪ್ಪಿದ ಮ್ಯಾಗ ಯಮದೂತರು ಮತ್ತು ವಿಷ್ಣು ದೂತರು ಇಬ್ಬರು ಜಗಳ ಮಾಡ್ಲಿಕ್ಕಂತಾರ. ಏನ್ ಮಾಡ್ತಾರ, ಯಮದೂತ ಏನ್ ಹೇಳ್ತಾರ ಅಂತ ಕೇಳಿದ್ರ, ಈ ಪಾರ್ಟಿ ನಂದದ, ಈ ಅಜಾಮೇಲನಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಯಾಕಂತ ಕೇಳಿದ್ರ ಅವನು ಹುಟ್ಟಿಂದನು ಕೂಡ ಸಾಯುವವರೆಗೂ ನಾವೇನ್ ಮಾಡ್ಯಾನ, ಪಾಪವನ್ನು ಮಾಡ್ಯಾನ, ಅದಕ್ಕ ನಾವು ಇವನು ಕರ್ಕೊಂಡು ಹೋಗ್ತೀವಿ ಅಂತಂದ ಯಮದೂತರು ಹೇಳುವರು. ಇನ್ನು ವಿಷ್ಣು ದೂತರು ಏನ್ ಹೇಳ್ತಾರ ಅಂತ ಕೇಳಿದ್ರ, ಎಲ್ಲ ಅವನು ಭಗವಂತನ ನಾಮಸ್ಮರಣೆ ಮಾಡಿದಾನೆ. ಯಾವ ರೀತಿಯಾಗಿ ಮಾಡಿದಾನ, ನನ್ನ ಹೆಸರು ಏನ್ ಮಾಡಿದಾನ, ಅವನ ಮಗುವಿಗೆ ಇಟ್ಕೊಂಡಿದಾನ. ಕೊನೆಯ ಕ್ಷಣ ಹೋಗ್ಬೇಕಾದ್ರೂ ಕೂಡ ಭಗವಂತ ನನ್ನ ಹೆಸರನ್ನು ಹೋಗಿದಾನ. ಅದಕ್ಕ ನಾವ್ ಏನ್ ಮಾಡ್ತೀವಿ, ಇವನಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರಲ್ಲಿ ಸಂಭಾಷಣೆ ಆಗ್ತದ. ಆದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಕೂಡ ಅಜಾಮೇಲನಿಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ, ಕರ್ಕೊಂಡು ಹೋಗುದಕ್ಕ ಅವನಿಗೆ ಅಜಾಮೇಳ ಅಂತಿ ಮರಣಸಿ ಅಲ ಯಾವರಿ ಸ್ಮರಣ ಪಾಂಡುವನು. ಅವನಿಗೆ ಕೊನೆಯ ಕ್ಷಣದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಪುಷ್ಪಕ ವಿಮಾನದೊಳಗಡೆ ಅವನು ಕರ್ಕೊಂಡು ಹೋಗ್ತಾರೆ. ಯಾಕಂತ ಕೇಳಿದ್ರೆ, ನಾನು ಎದಕ್ಕೆ ಹೇಳಕತ್ತೇನೆ ಅಂತ ಕೇಳಿದ್ರೆ, ಈ ಭಗವಂತನ ನಾಮಸ್ಮರಣೆದೊಳಗಡೆ ಅಷ್ಟು ಏನದ ಅಂತ ಕೇಳಿದ್ರೆ ಅಷ್ಟು ತಾಕತ್ತದ. ನಮಗೆ ತವಾಯ ನಮಗೆ
नाम घेता वाया गेला ऐसा कोणी ऐकिला सांगायला मिळतो तुम्हासी ಇಲ್ಲಿ ಈ ನಾಮಸ್ಮರಣೆಯನ್ನು ಮಾಡಿ ಯಾರು ಕೂಡ ವಾಯ ಹೋಗಿಲ್ಲ ಅಂತ ಹೇಳ್ತಾರೆ. ನಾಮಗೇತ ವಾಯಗೇತ ಐಸಾ ಕೋನಿ ಐಕಿಲ್ಲ. ಈ ನಾಮಸ್ಮರಣೆ ಮಾಡಿ ಯಾರು ಕೂಡ ಉದ್ಧಾರ ಆಗದೆ ಯಾರು ಇಲ್ರಿ ಅಂತ ಹೇಳ್ತಾ ಇದ್ದಾರೆ. ನಾಮಗೇತ ವಾಯಗೇಲ ಐಸಾ ಕೋನಿ ಐಕಿಲ್ಲ ಅಂತ ಹೇಳ್ತಾರ. ಇನ್ನು ಈ ನಾಮಚಿಂತನೆ ಬಹಳ ಜನರು ಉದ್ಧಾರ ಆಗಿದ್ದಾರೆ. ಯಾಕಂತ ಕೇಳಿದ್ರೆ ನೀವು ಕಂಸನ ಒಂದು ಚರಿತ್ರೆಯನ್ನು ಕೇಳಿದಿರಿ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಜನ್ಮಕ್ಕೆ ಬರ್ತಾನ ಅವಾಗಿಂತನ ಅವನು ಸಾಯುವವರೆಗೂ ಕೂಡ ಆ ಕೃಷ್ಣ ಪರಮಾತ್ಮನ ನಾಮಸ್ಮರಣೆ ಅವನು ಎಂದಿಗೂ ಬಿಟ್ಟಿಲ್ಲ. ನಾಮಸ್ಮರಣೆ ಅಂದ್ರೆ ಯಾವ ರೀತಿಯ ನಾಮಸ್ಮರಣೆ? ಭಯದ ನಾಮಸ್ಮರಣೆ. ಆ ಕೃಷ್ಣ ಪರಮಾತ್ಮ ಯಾವಾಗ ನಿಮಗೆ ಬರ್ತಾನೋ, ನನ್ನ ಕಡೆ ಬಂದು ನನ್ನನ್ನು ಯಾವಾಗ ಸಂಹಾರ ಮಾಡ್ತಾನೋ, ಕೃಷ್ಣ ಎದ್ರು ಕೃಷ್ಣ ಹೋದ್ರು ಕೃಷ್ಣ, ಬರ್ತಾ ಇರ್ಬೇಕಾದ್ರೂ ಕೃಷ್ಣ, ಎಲ್ಲಾ ಒಂದು ಸಮಯವನ್ನು ವ್ಯರ್ಥ ಮಾಡಿದ್ರೆ ಆ ಒಂದು ಭಯದಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ ಏನಾಗ್ತದೆ, ಅವನು ಕೂಡ ಕೊನೆಗೆ ಸಾಯುಜ್ಯ ಮುಕ್ತಿಯನ್ನು ಅವನು ತಗೊಳ್ತಾನೆ. ಇನ್ನು ಈ ನಾಮಸ್ಮರಣೆಯಿಂದ ಬಹಳ ಜನ ಇದ್ದಾರೆ. ಯಾಕಂತ ಕೇಳಿದ್ರೆ ಗಣಿಕಾ ಅನ್ನುವಂತಹ ಅವಳು ಕೂಡ ಏನ್ರಿ, ಅವಳು ಕೂಡ ವೇಶ್ಯೆ. ಯಾವ ರೀತಿಯಾಗಿ ಅವಳ ಒಂದು ದಂಧಾನೇ ವೇಶ್ಯೆ ಆಗಿತ್ತು ಮಾರ. ಅವಳೊಂದು ಬೆಳಗ್ಗೆ ಎದ್ರು ಕೂಡ ಸಾಯಂಕಾಲ ರಾತ್ರಿ ಆಗುವ ತನಕ ಬರೇ ವೇಶ್ಯೆ ಒಂದು ಪಾಪದಲ್ಲಿ ಮುಳುಗಿರ್ತಕ್ಕಂತ ಅವಳು ಏನು ಮಾಡಿದ್ಲು ಅಂತ ಕೇಳಿದ್ರ, ಒಂದು ಗಿಳಿ ಸಾಕಿದ್ರಿ. ಆ ಗಿಳಿಗೆ ಏನ್ ಮಾಡಿದ್ಲು ಅಂತ ಕೇಳಿದ್ರ ರಾಮ ಅಂತ. ಆ ಗಿಳಿಗೆ ರಾಮನ ಹೆಸರು. ಅವಳು ಅಂತಹ ಕೆಟ್ಟ ಪಾಪವನ್ನು ಮಾಡ್ತಾ ಇರ್ಬೇಕಾದ್ರೂ ಕೂಡ ಆ ಗಿಳಿಯ ಒಡನಾಟದೊಳಗಡೆ ಅವಳ ನಾಮಸ್ಮರಣೆ ಮಾಡಿ ಅವಳ ಒಂದು ಜೀವ ಏನಾಗ್ತದ್ರಿ, ಉದ್ಧಾರ ಆಗ್ತದೆ, ಪವಿತ್ರವಾಗ್ತದೆ. ಆ ರೀತಿಯಾಗಿ ಈ ನಾಮಚಿಂತನೆಯಿಂದ ಯಾರು ಕೂಡ ವಾಯ ಹೋಗಿಲ್ರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾಮಗೇತ ವಾಯಾಗೇಲ ಐಸಾ ಕೂನಿ ಐಕಿಲ್ಲ. ಈ ನಾಮಚಿಂತನೆಯಿಂದ ಯಾರು ಕೂಡ ಹಾಳಾಗಿಲ್ಲ, ಇಂಥವ್ರಿಗೂ ನೀನು ಕೇಳಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಇನ್ನು ಈ ನಾಮಚಿಂತನೆ ಬಹಳ ಸುಲಭದ ಸ್ವಭಾವ. ಅದಕ್ಕೆ ಯಾವುದೇ ಒಂದು ಈ ನಾಮಚಿಂತನೆಯನ್ನು ಕೂಡ ಎದಕ್ಕಾಗಿ ನಾವು ಮಾಡಬೇಕಂತ ಕೇಳಿದ್ರೆ, ಒಂದೊಂದು ಸಮಯದೊಳಗೂ ಕೂಡ ಆ ನಾಮಸ್ಮರಣೆ ನಮಗೆ ಬದುಕಿಸ್ತಾ ಇರ್ತದೆ. ಯಾವಾಗ ಅಂತ ಕೇಳಿದ್ರೆ ಒಂದೊಂದು ಕಷ್ಟ ಕಾರ್ಯದೊಳಗಡೆ ಇರ್ಬೋದು, ಅಕಸ್ಮಾತ್ ನಾವು ಗಾಡಿ ಮೋಟರ್ ಸಂಚಾರದೊಳಗಡೆ ಇರ್ಬೋದು, ನಾವು ಹೋಗ್ತಾ ಇರ್ಬೇಕಾದ್ರೆ ಆ ನಾಮಚಿಂತನೆಯ ಒಂದು ಏನಾಗ್ತದೆ ಅಂತ ಕೇಳಿದ್ರೆ ಒಮ್ಮೊಮ್ಮೆ ಸಾಯ್ತಾ ನಾವೇನಾಗ್ತೀವ್ರಿ, ಬದುಕ್ತಿರ್ತೀವಿ. ಗಾಡಿ ಮೋಟರ್ ವಾಹನದೊಳಗಡೆ ಆಗ್ಲಿ, ಯಾವುದೇ ಒಂದು ರೂಪದೊಳಗಡೆ ಆಗ್ಲಿ ನಾವೇನ್ ಮಾಡ್ತೀವಿ, ಒಂದು ನಮ್ಮ ಜೀವ ಹೋಗ್ತಾ ಬದುಕ್ತಿರ್ತೀವಿ. ಅವಾಗ ಯಪ್ಪ ಏನೋ ಭಗವಂತನ ಒಂದು ಪುಣ್ಯ, ಎದ್ರದ್ದು ಪುಣ್ಯ ಆದ್ರಿ ಅದು ನಾವು ನಾಮಚಿಂತನೆ ಇದೆ, ನಾವು ಏನು ನಾಮಸ್ಮರಣೆ ಮಾಡಿರ್ತೀವಲ್ಲ ಅದರದ್ದು ಒಂದು ಪುಣ್ಯ ಏನಾಗ್ತದೆ ಅಂತ ಕೇಳಿದ್ರೆ ಆ ಒಂದು ಸಮಯದೊಳಗ ನಮಗೆ ಅವಶ್ಯ ಆಗ್ತದ. ಇರ್ಲಿ, ಇನ್ನು ಈ ಕಡೆ ಒಂದು ಬರೋಣ್ರಿ ಮಹಾರಾಜ್. ಯಾಕಂತ ಕೇಳಿದ್ರೆ ಹೆಚ್ಚಿದಾನ ದೇವ ಜಹಾ ವಿಸರಣ ಬಾಬ ಗುಣಗಾಯಿನ ಅವಧಿ ಸಮಾಜೆ ಸರ್ವಜೋಡಿ. ಆ ಪರಮಾತ್ಮನಲ್ಲಿ ನಾವು ಬೇಡಿದ್ರು ಕೂಡ ಎಂಥದ್ದು ಬೇಡ್ಬೇಕಂತ ಕೇಳಿದ್ರೆ, ಅಪ್ಪ ಇನ್ನ ಮರೆಯುವ ನನಗ ಯಾವತ್ತೂ ಆಗಿರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಜಗದ್ಗುರು ತುಕೋಬರಾಯರು. ನಾನಿನ್ನ ನಾಮಸ್ಮರಣೆ ಎಂದಿಗೂ ಮರೆತಿರಬಾರ್ದು, ಯಾವುದೇ ಕಾರಣಕ್ಕೂ ಮರೆತಿರಬಾರ್ದ. ಅಂತಹ ದಾನವನ್ನು ನನಗೆ ನಿನ್ನ ದಾನವನ್ನು ಕೊಡುವುದಾದ್ರೆ ಇಂಥದ್ದು ದಾನ ನನಗೆ ನೀನು ಕೊಡು ಅಂತ ಹೇಳ್ತಾ ಇದ್ದಾರೆ.